ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲೋಕೇಶ್. ಮೊದಲಿಗೆ ಹೆಡ್ಲೈನ್ಸ್. 81ನೇ ದಿನಕ್ಕೆ ಕಾಲಿಟ್ಟ ಜಂಗಮಕೋಟೆ ಹೋರಾಟ. ರಾಷ್ಟ್ರೀಯ ಹೆದ್ದಾರಿ 69ರ ಅಣಕನೂರು ಗೇಟ್ ಬಳಿ ಹೈಡ್ರಾಮಾ, ಬ್ಯಾರಿಕೇಡ್ ಹಾಕಿ ರೈತರನ್ನ ಕಟ್ಟಿ ಹಾಕಿದ ಖಾಕಿ ಪಡೆ. ಪೊಲೀಸ್ ಕಣ್ಗಾವಲಿಗೆ ನುಗ್ಗಿದ ರೈತರ ಹೋರಾಟ. ರಸ್ತೆ ಸಂಚಾರ ಅಸ್ತವ್ಯಸ್ತ, ಎಲ್ಲ ರಸ್ತೆಗಳಿಗೂ ನಾಕಾಬಂದಿ. ಯಾರ ಸೀನಿಯಾರಿಟಿ ಏನು, ಯಾರನ್ನು ಎಲ್ಲಿ ಕೂರಿಸಿದ್ರೆ ಜನ ಒಪ್ಪುತ್ತಾರೆಂದು ತಾಯಿ ಸ್ಥಾನದಲ್ಲಿರುವ ಹೈಕಮಾಂಡ್ ನಿರ್ಧರಿಸಲಿದೆ. ಸಚಿವ ಕೆಎಚ್ ಮುನಿಯಪ್ಪ. ಅದ್ದೂರಿಯಾಗಿ ನಡೆದ ಕೈವಾರಬನಹಳ್ಳಿ ಶ್ರೀ ಕೋಳಲಮ್ಮ ದೇವಿ ಜಾತ್ರೆ ಹಾಗೂ ಕರಗ ಜಾತ್ರಾ ಮಹೋತ್ಸವಕ್ಕೆ ಹಂಪಿಯ ರಾಜವಂಶ ಕೃಷ್ಣರಾಜ ಒಡೆಯರ್ ಆಗಮನ. ವಾರ್ತೆಗಳ ವಿವರ. ಜಂಗಮಕೋಟೆ ಕೈಗಾರಿಕಾ ವಲಯ ನಿರ್ಮಾಣಕ್ಕಾಗಿ ನಮ್ಮ ಫಲವತ್ತಾದ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೊಡುವುದಿಲ್ಲ. ನಮ್ಮ ಭೂಮಿ ನಮಗೆ ಬಿಡಿ ಎಂದು ಆಗ್ರಹಿಸಿ ಕಳೆದ 81 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬೆಂಗಳೂರಿನ ವಿಧಾನಸೌಧಕ್ಕೆ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಬೈಕ್ ರ್ಯಾಲಿಯನ್ನು ಪೊಲೀಸರು ಅರ್ಧದಲ್ಲೇ ಕಟ್ಟಿಹಾಕಿದ್ದಾರೆ. ಈ ಕುರಿತು ಒಂದು ವಿಸ್ತೃತ ವರದಿ. ಸರ್ಕಾರವನ್ನು ಭೇಟಿ ಮಾಡಲು ಜಂಗಮಕೋಟೆ ಕೈಗಾರಿಕಾ ನಿರ್ಮಾಣದಿಂದ ತಮ್ಮ ಭೂಮಿ ಕಳೆದುಕೊಳ್ಳುತ್ತಿರುವ ರೈತರ ಆಕ್ರೋಶ ಇಂದು ಮುಗಿಲು ಮುಟ್ಟಿತ್ತು. ಸುಮಾರು 2,000ಕ್ಕೂ ಹೆಚ್ಚು ಬೈಕ್ ರ್ಯಾಲಿ ಡಿಸಿ ಕಚೇರಿ ಹೊರಟಿತ್ತು. ಆದರೆ ಸುಮಾರು 600ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿದ್ದ ಪೊಲೀಸ್ ಪಡೆ ರಾಷ್ಟ್ರೀಯ ಹೆದ್ದಾರಿ 69ರ ಅಣಕನೂರು ಗೇಟ್ ಬಳಿ ರ್ಯಾಲಿಗೆ ತಡೆದರು. ಪೊಲೀಸ್ ಮತ್ತು ರೈತ ಮುಖಂಡರ ನಡುವೆ ಮಾತುಕತೆ ನಡೆಯಿತು. ರಸ್ತೆಗೆ ಅಡ್ಡಲಾಗಿ ಬ್ಯಾರಿಕೇಡ್ ಹಾಕಿ 600ಕ್ಕೂ ಹೆಚ್ಚು ಪೊಲೀಸರು ಸರ್ಪಗಾವಲು ಹಾಕಿದ್ರು. ಹೆಚ್ಚಿನ ಗಲಾಟೆ ಆದರೆ ಬಂಧಿಸಿ ಜೈಲಿಗೆ ಕರೆದೊಯ್ಯಲು ಕೆಎಸ್ಆರ್ಟಿಸಿ ಬಸ್ಸುಗಳನ್ನು ತಂದು ನಿಲ್ಲಿಸಿಕೊಂಡಿದ್ರು. ರೈತರ ಹೋರಾಟವನ್ನು ಹತ್ತಿಕ್ಕಲು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಡಿಸಿ ಕಚೇರಿಗೆ ಬರುವ ಎಲ್ಲ ರಸ್ತೆಗಳಲ್ಲೂ ನಾಕಾಬಂದಿ ಹಾಕಿದ್ರು. ಆದರೂ 2,000ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ರೈತರು ಡಿಸಿ ಕಚೇರಿ ಮುಂದೆ ಜಮಾಯಿಸಿದ್ರು. ರ್ಯಾಲಿ ತಡೆದಿದ್ದರಿಂದ ರೈತರು ರಸ್ತೆಯಲ್ಲೇ ಕುಳಿತು ಧರಣಿ ಆರಂಭಿಸಿದ್ರು. ಪೊಲೀಸರಿಗೆ 2-3 ಗಂಟೆ ಸಮಯ ಕೊಟ್ಟರು. ಪೊಲೀಸರು ರೈತರನ್ನ ಮುಂದಕ್ಕೆ ಬಿಡಲೇ ಇಲ್ಲ. ರೈತರ ಬೈಕ್ ರ್ಯಾಲಿಗೆ ಬಂದಿದ್ದ ಆನಂದ ಗುರೂಜಿ ಮಾತನಾಡಿ, ಅನ್ನ ನೀಡುವ ರೈತನ ಜಮೀನು ಕಸಿದುಕೊಂಡ ಮೇಲೆ ಆಹಾರ ಬೆಳೆದುಕೊಳ್ಳುವವರು ಯಾರು? ಅವರ ಫಲವತ್ತಾದ ಜಮೀನು ಬಿಡಿ, ಬಂಜರು ಭೂಮಿಗಳಲ್ಲಿ ಕೈಗಾರಿಕೆ ಸ್ಥಾಪಿಸಿ ಎಂದು ಸರ್ಕಾರವನ್ನ ಒತ್ತಾಯಿಸಿದ್ರು. ಆ ರೈತರ ಸಂಕಷ್ಟವನ್ನ ನೋಡಿ ಎಲ್ಲೋ ಒಂದು ಕಡೆ ಮರೆಮಾಚಿಕೊಂಡು ಹೋಗಿದ್ದೀರಾ. ಅವರಿಗೆ ಬೇಕಾದ ಸವಲತ್ತನ್ನು ಒದಗಿಸಬೇಕಾದ್ದು ನ್ಯಾಯಬದ್ಧವಾದಂತಹ ಧರ್ಮವಿದೆ. ಆ ಧರ್ಮ ಜಾಗೃತಿಗೋಸ್ಕರ ಇವತ್ತು ನಿಮಗೆ ಆನಂದ ಗುರೂಜಿ ಅವರು ಸಹಿತ ನಿಮ್ಮೊಂದಿಗೆ ಬಂದಿದ್ದಾರೆ. ಇನ್ನ ಸಮಯ ಮುಂದೆ ಹೋಗಲು ಬೇಡ, ಒಳ್ಳೆ ಸಮಯ ಶುರು ಮಾಡೋಣ. ನ್ಯಾಯಬದ್ಧವಾದಂತಹ ನಿಲುವು ತೀರ್ಮಾನಕ್ಕೆ ಹೋರಾಟ ನಡೆಸೋಣ. ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಏರೋ ಧ್ವನಿಯಲ್ಲೇ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡು, ನಮ್ಮನ್ನ ತಡೆಯೋ ಅಧಿಕಾರ ನಿಮಗೆ ಕೊಟ್ಟೋರು ಯಾರೋ? ನಾವೇನು ಯಾರಾದರೂ ತಲೆ ಕಡಿಯೋಕೆ ಹೊರಟಿದ್ವಾ? ನಮ್ಮ ಭೂಮಿ ಬಿಡಿ ಎಂದು ನ್ಯಾಯ ಕೇಳಲು ಹೊರಟಿದ್ವಿ. ನಮ್ಮ ದಾರಿ ನಮಗೆ ಬಿಡಿ, ಇಲ್ಲಾಂದ್ರೆ ಕಾನೂನು ಕೈಗೆತ್ತಿಕೊಳ್ಳಲಾಗುವುದು, ನಮಗೂ ಗೊತ್ತು ಎಂದ್ರು. 2 ಬಾರಿ ಎಚ್ಚರಿಕೆ ಕೊಟ್ಟು ಬ್ಯಾರಿಕೇಡ್ ಮುರಿದು ಮುಂದಕ್ಕೆ ಸಾಗುವ ಸೂಚನೆಯೂ ಕೊಟ್ರು. ರೈತರಿಗೆ ಒಂದು ನ್ಯಾಯನ ಕೊಡಿಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಈ ಒಂದು ಪೊಲೀಸ್ ಬಲವನ್ನ ಬಳಕೆ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇದೀವಿ, ನಿಮಗೆ ಸತ್ಯ ಮಾತಾಡೋದಕ್ಕೆ ದಮ್ಮಿಲ್ಲ ನಿಮ್ಗೆ. ಡಿ.ಕೆ. ಶಿವಕುಮಾರ್ ಅವರೇ, ಈ ಪೊಲೀಸ್ ಯಾಕೆ ಬಳಕೆ ಮಾಡ್ತಾರೆ? ಹಾಗಾಗಿ ನಿಮ್ ಪೊಲೀಸ್ ಏನೇ ಇರ್ಲಿ, ಅದನ್ನ ಮೀರಿ ಹೋಗೋ ಶಕ್ತಿ ನಮ್ಗಿದೆ, ನಾವು ಹೋಗ್ತೀವಿ. ಬೈಕ್ ರ್ಯಾಲಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ನಮ್ಮನ್ನ ತಡೆದರೆ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೇವೆ. ಮೊದಲು ರೈತರ ಕಣ್ಣೊರೆಸಿ ಅವರ ಜೀವನಾಡಿಯಾದ ಭೂಮಿ ಕಸಿದುಕೊಳ್ಳುವ ತೀರ್ಮಾನ ಕೈಬಿಡೆ, ಇಲ್ಲಾಂದ್ರೆ ಇದೇ ರೀತಿ ರೈತಾಪಿ ವರ್ಗ ಸರ್ಕಾರವನ್ನ ಸರ್ವನಾಶ ಮಾಡೋದು ಶತಸಿದ್ಧ ಎಂದು ಎಚ್ಚರಿಕೆ ನೀಡಿದ್ರು. ಇಷ್ಟೆಲ್ಲ ಹೈಡ್ರಾಮಾ ರಸ್ತೆಯಲ್ಲೇ ನಡೆದು ಹೋಯಿತು. 3 ಗಂಟೆ ಕಾಲ ರಸ್ತೆಯಲ್ಲೇ ಮಾತುಕತೆ ಭಾಷಣ ಮುಗಿದ ಮೇಲೆ ಡಿಸಿ ಪ್ರಭು ಮತ್ತೊಮ್ಮೆ ರೈತರನ್ನ ಮನವಿ ಮಾಡಿಕೊಂಡು ಕೆಎಎಡಿಬಿ ಅಧಿಕಾರಿಗಳ ಜೊತೆ ಶೀಘ್ರದಲ್ಲಿಯೇ ಮಾತುಕತೆ ನಡೆಸಲು ದಿನಾಂಕ ನಿಗದಿಗೊಳಿಸುವುದಾಗಿ ಮಾತು ಕೊಟ್ಟ ಮೇಲೆ ಪ್ರತಿಭಟನೆ ಬೈಕ್ ರ್ಯಾಲಿ ನಿಲ್ಲಿಸುವ ಹಂತಕ್ಕೆ ತಲುಪಿತು.
ಮಾಹಿತಿಯನ್ನು ಅವರು ಕೊಟ್ಟಿದ್ದೇವೆ. ನಮ್ಮೆಲ್ಲರ ಅಪೇಕ್ಷೆ ಇದೆ, ಯಾವುದೇ ಕಾನೂನು ಸುವ್ಯವಸ್ಥೆಗೆ ಭಂಗ ಬರದಂತೆ ಅಭಿವೃದ್ಧಿನೂ ಕೂಡ ಆಗಬೇಕು, ರೈತನೂ ಕೂಡ ಉಳಿಬೇಕು. ಆ ಎರಡೂ ನೆಲೆಯಲ್ಲಿ ವಾಸ್ತವದ ನೆಲೆಯಲ್ಲಿ ಸೌಹಾರ್ದಯುತವಾಗಿ ತೀರ್ಮಾನ ಆಗುತ್ತೆ ಅನ್ನೋ ಆಶಾಭಾವನೆ ನಮಗಿದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ರ್ಯಾಲಿಯಲ್ಲಿ ಭಕ್ತರಹಳ್ಳಿ ಬೈರೇಗೌಡ, ದಲಿತ ನಾಯಕ ಪಿ ಮೂರ್ತಿ, ಸಿಕಲ್ ಆನಂದಗೌಡ, ರೈತ ಸಂಘದ ರಾಜ್ಯ ಪದಾಧಿಕಾರಿಗಳು ಕಾಲ್ನಡಿಗೆ ಜಾಥಾದಲ್ಲಿ ಭಾಗಿಯಾಗಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶತಾಯ ಗತಾಯ ರೈತರ ಬೈಕ್ ರ್ಯಾಲಿ ತಡೆಯಲೇಬೇಕೆಂದು ಪಣ ತೊಟ್ಟಿದ್ದ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕೊನೆಗೂ ರೈತರನ್ನ ಕಟ್ಟಿ ಹಾಕುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ವಿಧಾನಸೌಧವಲ್ಲ, ಅಣಕನೂರು ದಾಟಿ ಹೊರಗಡೆ ಬರಲು ಬಿಟ್ಟಿಲ್ಲ. ರೈತರು ಮಾಡಿದ ಯೋಜನೆ ವಿಫಲವಾಗಿದ್ದರೂ ರೈತರ ಗರ್ಜನೆಗೆ ಇಂದು ಜಿಲ್ಲಾಡಳಿತ ಭವನ ತರೆಗುಟ್ಟಿ ಹೋಗಿತ್ತು. ರಾಷ್ಟ್ರೀಯ ಹೆದ್ದಾರಿ ಹೋರಾಟದ ಕಣವಾಗಿ ಮಾರ್ಪಟ್ಟಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ವಿಧಾನಸೌಧ ಮುತ್ತಿಗೆ ರೈತರ ರ್ಯಾಲಿ ಭಾಗಶಃ ಯಶಸ್ವಿಯಾದರೂ ವಿಧಾನಸೌಧ ಮುತ್ತಿಗೆ ವಿಫಲವಾಯಿತು. 3 ದಿನಗಳಿಂದಲೇ ಯೋಜನೆ ರೂಪಿಸಿದ್ದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ನಡೆಸಿದ ಕಾರ್ಯಾಚರಣೆಯಿಂದ ಡಿಸಿ ಕಚೇರಿಗೆ ಬೃಹತ್ ಜನಸಂಖ್ಯೆ ಸೇರುವುದನ್ನು ತಡೆದಿದ್ದಾರೆ. ಯಾವುದೇ ಕಾರಣಕ್ಕೂ ರೈತರು ಹೆದ್ದಾರಿ ತಲುಪಬಾರದು ಎಂಬ ಹೊಸ ಸಿಎಂ ಡಿಕೆಶಿ ಆದೇಶಕ್ಕೆ ತಲೆಬಾಗಿದ ಪೊಲೀಸ್ ಇಲಾಖೆ ಜಿಲ್ಲೆಯ ಎಲ್ಲ ಪೊಲೀಸ್ ಪಡೆ ಜೊತೆಗೆ ತುಮಕೂರು ಜಿಲ್ಲೆಯ ಪೊಲೀಸರನ್ನ ಕರೆಸಿ ಸಂಪೂರ್ಣ ಬಂದೋಬಸ್ತ್ ಮಾಡಿದ್ರು. ಇಂದಿನ ಹೋರಾಟದ ಪರಿಣಾಮ ಡಿಸಿ ಕಚೇರಿಗೆ ಮತ್ತು ಶಿಡ್ಲಘಟ್ಟ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು. ಡಿಸಿ ಕಚೇರಿ, ಅಣಕನೂರು ಮಹಿಳಾ ಕಾಲೇಜು ವೃತ್ತ, ಆನಂತರ ಚದಲಪುರ ಕ್ರಾಸ್ ಬಳಿ ಪೊಲೀಸ್ ಕಣ್ಗಾವಲು ಹಾಕಲಾಗಿತ್ತು. ಡಿಸಿ ಕಚೇರಿಯಿಂದ ಪೊಲೀಸರ ಕಣ್ತಪ್ಪಿಸಿ ಹೋದ್ರು. ಮುಂದೆ ಅವರನ್ನ ಲಾಕ್ ಮಾಡಲು ಅಲ್ಲಲ್ಲಿ ಟೆಂಟ್ ಹಾಕಿ ಕಾಯುತ್ತಿದ್ರು. ಪೊಲೀಸ್ ರಿಸರ್ವ್ ವ್ಯಾನ್ಗಳ ಜೊತೆಗೆ ಕೆಎಸ್ಆರ್ಟಿಸಿ ಬಸ್ಗಳನ್ನು ತರಿಸಿ ಹೆಚ್ಚಿನ ಗಲಾಟೆ ಆದರೆ ರೈತರನ್ನು ಬಂಧಿಸಿ ಕರೆದೊಯ್ಯಲು ಸಕಲ ಸಿದ್ಧತೆ ನಡೆದಿತ್ತು. ಹಾಗಾಗಿಯೇ ವಿಧಾನಸೌಧ ಮುತ್ತಿಗೆ ತಡೆಯಲು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಯಶಸ್ವಿಯಾಯಿತು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವನು ಆ ಸ್ಥಾನಮಾನಕ್ಕೆ ತಕ್ಕಂತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾರ್ಯಾರಿಗೆ ಸೀನಿಯಾರಿಟಿ ಏನಿದೆ, ಯಾರನ್ನು ಎಲ್ಲೆಲ್ಲಿ ಕೂರಿಸಿದ್ರೆ ಜನ ಒಪ್ಪುತ್ತಾರೆಂಬುದನ್ನು ತಾಯಿ ಸ್ಥಾನದಲ್ಲಿರುವ ಹೈಕಮಾಂಡ್ ನಿರ್ಧರಿಸಲಿದ್ದು, ಮಕ್ಕಳನ್ನು ಸಮಾನವಾಗಿ ನೋಡುವ ಕರ್ತವ್ಯ ಮಲ್ಲಿಕಾರ್ಜುನ ಖರ್ಗೆ ಅವರದ್ದಾಗಿದೆ. ಇದನ್ನು ಅವರು ಮಾಡ್ತಾರೆ, ಸರಿಪಡಿಸುತ್ತಾರೆಂದು ಭಾವಿಸುತ್ತೇನೆ ಎಂದು ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು. ಮಾವು, ಹಲಸು ಇತರ ಹಣ್ಣುಗಳ ಬೆಳೆಗಳನ್ನು ಬೆಳೆದ ರೈತರು ನೇರವಾಗಿ ಗ್ರಾಹಕರಿಗೆ ಯಾವುದೇ ಮಧ್ಯವರ್ತಿಗಳು ಇಲ್ಲದೆ ಪಾರದರ್ಶಕ ವ್ಯವಹಾರವನ್ನು ನಡೆಸುವ ಉದ್ದೇಶದಿಂದ ಮತ್ತು ರೈತರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಒಟ್ಟು 26ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ನಾನಾ ಬಗೆಯ ಹಣ್ಣುಗಳನ್ನು ಹಾಗೂ ಸಸಿಗಳನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಉದ್ಘಾಟಿಸಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಜಿಲ್ಲೆಯ ರೈತರು ಸಮೃದ್ಧಿಯಾಗಿರಬೇಕು, ಅವರು ಬೆಳೆದಂತಹ ಬೆಳೆಗೆ ನಿಖರವಾದ ಲಾಭವನ್ನು ತಂದುಕೊಡಬೇಕು. ಸರ್ಕಾರ ರೈತರಿಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತದೆ. ಇಂತಹ ಮೇಳದ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಅಂತ ಕರೆ ನೀಡಿದರು. ಇದೇ ವೇಳೆ ರಾಜ್ಯದ ರಾಜಕಾರಣದ ವಿಷಯವಾಗಿ ಪ್ರತಿಕ್ರಿಯಿಸಿ, ಮುಖ್ಯವಾಗಿ ಹಿರಿಯರ ಹಾದಿಯಾಗಿ ಯಾರಿಗೆ ಅರ್ಹತೆ ಕೊಡಬೇಕು ಅನ್ನೋದರ ಕುರಿತು ಹೈಕಮಾಂಡ್ ಸೂಚಿಸುತ್ತದೆ. ಯಾರಿಗೂ ಟೀಕೆ ಮಾಡೋದಿಲ್ಲ. ಇಲಾಖೆ ಪ್ರಕಟಿಸಿರೋದನ್ನ ಚಾರ್ಜ್ ತೆಗೆದುಕೊಳ್ಳೋದಿಲ್ಲ. ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವನು ಆ ಸ್ಥಾನಮಾನಕ್ಕೆ ತಕ್ಕಂತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾರ್ಯಾರಿಗೆ ಸೀನಿಯಾರಿಟಿ ಏನಿದೆ, ಯಾರನ್ನ ಎಲ್ಲೆಲ್ಲಿ ಕೂರಿಸಿದ್ರೆ ಜನ ಒಪ್ತಾರೆಂಬುದನ್ನು ತಾಯಿ ಸ್ಥಾನದಲ್ಲಿರೋ ಹೈಕಮಾಂಡ್ ನಿರ್ಧರಿಸಲಿದೆ. ಮಕ್ಕಳನ್ನ ಸಮಾನವಾಗಿ ನೋಡುವ ಕರ್ತವ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿದೆ. ಅದನ್ನು ಅವರು ಮಾಡ್ತಾರೆ, ಸರಿಪಡಿಸ್ತಾರೆ ಅಂತ ಭಾವಿಸ್ತೇನೆ ಅಂತ ಅಂದರು. ಯಾವುದನ್ನೋದಕ್ಕಿಂತ ಮುಖ್ಯವಾಗಿ ಯಾರ ಸೀನಿಯಾರಿಟಿಗೆ ಏನು ಅರ್ಹತೆ ಕೊಡಬೇಕು ಅನ್ನೋದನ್ನು ಮಾತ್ರ ಮಾತಾಡಬೇಕಾಗಿದೆ. ಅದನ್ನು ಮಾತಾಡ್ತಾ ಇದ್ದೆ. ಇದೇ ಪ್ರಕಾರ ಏನಿದೆ ಆ ಸೀನಿಯಾರಿಟಿ 8 ಜನ, 7 ಸಾರಿ, 6 ಸಾರಿ, 5 ಸಾರಿಗೆ ಎಲೆಕ್ಷನ್ಸು 8 ಸಾರಿಗೆ, ಲೋಕಸಭೆಗೆ 7 ಸಾರಿ, ಇಲ್ಲಿ 1 ಸಾರಿ, ತಾಲೂಕು ಬೋರ್ಡ್ ತೆಗೆದುಕೊಂಡ್ರೆ 9 ಸಾರಿ ಆಗ್ತದೆ. ಸೀನಿಯಾರಿಟಿಯನ್ನು ಗುರುತು ಮಾಡುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕು. ನಾನು ಯಾರನ್ನೂ ಟೀಕೆ ಮಾಡೋಕ್ಕೆ ತಯಾರಿಲ್ಲ. ಇದನ್ನು ಸರಿ ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾರ್ಯಾರ ಸೀನಿಯಾರಿಟಿ ಏನಿದೆ, ಯಾರನ್ನು ಎಲ್ಲಿ ಕುಂತಿಸಿದ್ರೆ ಜನ ಒಪ್ತಾರೆ ಮತ್ತು ನಮ್ಮ ಜೊತೆಯಲ್ಲಿ ಇರ್ತಾರೆ ಅನ್ನೋದು ಭಾಳ ಮುಖ್ಯವಾದಂಥ ಕೆಲಸ. ಇದನ್ನು ನಾವು ಹೈಕಮಾಂಡ್, ಕಾಂಗ್ರೆಸ್ ಅಧ್ಯಕ್ಷ ತಾಯಿ ಸ್ಥಾನದಲ್ಲಿದ್ದಾರೆ,
ಮಕ್ಕಳನ್ನೆಲ್ಲ ಸಮವಾಗಿ ನೋಡುವಂಥ ಕರ್ತವ್ಯ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿದೆ. ಇದನ್ನು ಅವ್ರು ಮಾಡ್ತಾರೆ, ಸರಿ ಮಾಡ್ತಾರೆ ಅಂತ ಭಾವಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಗುಣವಂತ ಮಾತನಾಡಿ, ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಹಲಸು ಮಾವು ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಗ್ರಾಹಕರು ಹೆಚ್ಚು ಖರೀದಿಸಿ ರೈತರ ಆರ್ಥಿಕತೆಯನ್ನು ಹೆಚ್ಚಿಸಬೇಕು. ರಾಸಾಯನಿಕ ಬಳಸದೇ ಇರುವಂತಹ ಹಣ್ಣುಗಳು ಆರೋಗ್ಯಕ್ಕೆ ಹೆಚ್ಚು ಸಹಕಾರಿಯಾಗಲಿದೆ. ವಿಶೇಷವಾಗಿ ಜಪಾನ್ನಲ್ಲಿ ಪ್ರಸಿದ್ಧವಾದ ಮಾವಿನ ತಳಿ ಮಿಯಾಜಾಕಿ ಮಾವು ಒಂದು ಹಣ್ಣಿಗೆ 1,000 ರೂಪಾಯಿ ಮಾರಾಟವಾಗ್ತಿದ್ದು, ವಿದೇಶದಲ್ಲಿ ಒಂದು ಹಣ್ಣು 3,000 ರೂಪಾಯಿ ಇರಲಿದೆ ಅಂತ ಮಾಹಿತಿ ನೀಡಿದರು. ಪ್ರತಿ ಬಾರಿ ಮಾಡುತ್ತಾರೆ. ಈ ಬಾರಿ ಇತರೆ ಹಣ್ಣುಗಳ ಮೇಳವನ್ನು ಇವತ್ತಿನ ಮಾನ್ಯ ಸಚಿವರು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಇದರಲ್ಲಿ ಸುಮಾರು 28ಕ್ಕೂ ಅಧಿಕ ಸ್ಟಾಲ್ಗಳನ್ನ ನಾವು ಕೊಟ್ಟಿದ್ದೀವಿ ರೈತರಿಗೆ. ಅದರಲ್ಲಿ ಈಗ ವಿಶೇಷವಾಗಿ ಬಾದಾಮಿ, ಮಲ್ಲಿಕ, ತೋತಾಪುರಿ ಮತ್ತು ರಸಪೂರಿ, ಸೇಂದೂರ ಪ್ರಮುಖವಾದ ಒಂದು 8ರಿಂದ 10 ವೆರೈಟಿ, ಮತ್ತು ನೇರಳೆ, ಅದೇ ರೀತಿ ಸೀಬೆ ಸಹ ಸಿಗುತ್ತೆ. ಸೀಬೆ ಆ ವೆರೈಟಿನೂ ಸಹ. ಮತ್ತು ಹಲಸುದು ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತೂರ್ಗೆರೆ ಕಾಚೇಳಿಯಲ್ಲಿ ಬೆಳೆಯುವಂಥ ವಿಶೇಷವಾದ ಹಲಸನ್ನು ಸಹ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಕೊಡ್ತೀವಿ. ಅದರ ಜೊತೆಗೆ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿ ಡಾಕ್ಟರ್ ಅನುರಾಧ, ಜಿಲ್ಲಾ ಪಂಚಾಯತ್ ಸಿಇಒ ವಾಸಂತಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಹಶೀಲ್ದಾರ್ ಅನಿಲ್, ಇಒ ಮುನಿರಾಜು, ಪುರಸಭಾ ಮುಖ್ಯಾಧಿಕಾರಿ ಶಿವಮೂರ್ತಿ, ತಾಲೂಕು ಮಟ್ಟದ ಅಧಿಕಾರಿಗಳು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಚುನಾಯಿತ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಚಿಂತಾಮಣಿ ತಾಲೂಕು ಕೈವಾರ ಬನಹಳ್ಳಿಯ ಶ್ರೀ ಕೋಳಲಮ್ಮ ದೇವಿ ಜಾತ್ರೆ ಹಾಗೂ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಈ ಜಾತ್ರಾ ಮಹೋತ್ಸವಕ್ಕೆ ಹಂಪಿಯ ರಾಜವಂಶಸ್ಥರಾದ ಕೃಷ್ಣರಾಜ ಒಡೆಯರ್ ಅವರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಚಿಂತಾಮಣಿ ತಾಲೂಕು ಕೈವಾರ ಬನಹಳ್ಳಿ ಗ್ರಾಮಗಳಲ್ಲಿ ನಿರಂತರವಾಗಿ 15 ದಿನಗಳಿಂದ ಊರು ಜಾತ್ರೆ, ದ್ಯಾವರ, ಊರು ಹಬ್ಬ ಸೇರಿದಂತೆ ಹಲವು ಸಂಪ್ರದಾಯಬದ್ಧ ಆಚರಣೆಗಳು ನಡೆದುಕೊಂಡು ಬಂದಿದ್ದು, ಈ ಹಿನ್ನೆಲೆಯಲ್ಲಿ ಕೈವಾರ ಬನಹಳ್ಳಿ ಗ್ರಾಮದ ಸಂಪ್ರದಾಯ ಆಚರಣೆಗಳ ಕೊನೆಯ ಘಟ್ಟವೇ ಕೊಳಲಾಳಮ್ಮ ಜಾತ್ರೆ ಮತ್ತು ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೈವಾರ, ಕೊತ್ತೂರು, ಕೊಂಗನಹಳ್ಳಿ, ಗುನ್ನಹಳ್ಳಿ, ಬನಹಳ್ಳಿ, ಹೊಸೂರು ಸೇರಿದಂತೆ ವಿವಿಧ ಗ್ರಾಮಗಳಿಂದ ಮಹಿಳೆಯರು ತಂಬಿಟ್ಟಿನ ದೀಪಗಳನ್ನು ಹೊತ್ತು ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ಸಮರ್ಪಿಸಿದರು. ಕೊಳಲಾಳಮ್ಮ ಜಾತ್ರೆ ವಂಶ ಪರಂಪರವಾಗಿ ಹಲವು ಶತಮಾನಗಳಿಂದ ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವ ಜಾತ್ರೆಯಾಗಿದ್ದು, ಯಾವುದೇ ಜಾತಿ ತಾರತಮ್ಯ ಇಲ್ಲದೆ ಎಲ್ಲರೂ ಒಟ್ಟಾಗಿ ಮಾಡುವಂತಹ ಜಾತ್ರಾ ಮಹೋತ್ಸವವೇ ಕೊಳಲಮ್ಮ ದೇವಿ ಜಾತ್ರಾ ಮಹೋತ್ಸವ ಮತ್ತು ಕರಗವಾಗಿದೆ. ಜಾತ್ರಾ ಮಹೋತ್ಸವದ ಕೊನೆಯ ದಿನವಾದ ಬುಧವಾರ ಬಕಾಸುರನಿಗೆ ರಾತ್ರಿ 11 ಗಂಟೆ ಸಮಯದಲ್ಲಿ ಅನ್ನ ಆಹಾರ ನೀಡುವುದು ಸಂಪ್ರದಾಯವಾಗಿದ್ದು, ಸುಮಾರು ವರ್ಷಗಳಿಂದಲೂ ನಡೆದುಕೊಂಡು ಬರುತ್ತಿರುವ ಸಂಪ್ರದಾಯವಾಗಿದೆ. ಇದೇ ಮೊಟ್ಟ ಮೊದಲ ಬಾರಿಗೆ ಹಂಪಿಯ ರಾಜವಂಶಸ್ಥರಾದ ಕೃಷ್ಣರಾಜ ಒಡೆಯರ್ ಒಂದು ದಿನ ಮುಂಚಿತವಾಗಿ ಕೈವಾರದಲ್ಲಿ ತಂಗಿ ನಂತರ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೊಳಲಾಳಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಕೊಳಲಾಳಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನನಗೆ ಗ್ರಾಮಸ್ಥರಿಂದ ಆಹ್ವಾನ ಬಂದ ಹಿನ್ನೆಲೆಯಲ್ಲಿ ಇಂದು ಭೇಟಿ ನೀಡಿದ್ದು ಸಂತಸದ ವಿಷಯ. ನಾನು ಮೊಟ್ಟ ಮೊದಲ ಬಾರಿಗೆ ಕೈವಾರ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದು ಸುತ್ತಮುತ್ತಲಿನ ವಾತಾವರಣ ಕಣ್ಮನ ಸೆಳೆದಿದ್ದು, ಕೊಳಲಾಳಮ್ಮ ದೇವಿಯ ದರ್ಶನ ಪಡೆದು ನಾನು ಧನ್ಯನಾದೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು. ನಾನು ಇದು ಮೊದಲನೇ ಸಲ ಇಲ್ಲಿ ಬರೋದು. ಕೆಲವು ತಿಂಗಳ ಹಿಂದೆ ಬಾಲಾಜಿ ಅವರು ನಮ್ಮ ಮನೆಗೆ ಬಂದಿದ್ದರು ಅನಗುಂದಿಗೆ. ಬಂದಾಗ ಹೇಳಿದರು ಈ ತನಕ ಕೈವಾರದಲ್ಲಿ ಈ ಥರ ಫೆಸ್ಟಿವಲ್ ಎಲ್ಲ ನಡೀತದೆ, ತುಂಬ ಚೆನ್ನಾಗಿರುತ್ತೆ, ತಾವು ಬಂದು ನೋಡಬೇಕಂತ. ಸೊ ನಿನ್ನೆ ರಾತ್ರಿ ಬಂದೆ.
ಒಂದು ಈ ವಾತಾವರಣ ಜನರ ಎಲ್ಲರೂ ಭಕ್ತಿಯಿಂದ ಏನು ಸೇವೆ ಮಾಡ್ತಾ ಇದ್ದಾರೆ ತಾಯಿಗೆ, ಇದನ್ನೆಲ್ಲ ನೋಡಿ ತುಂಬ ಸಂತೋಷ ಆಗಿದೆ. ಇದೆಲ್ಲ ನಮ್ಮ ಕರ್ತವ್ಯ. ನಮ್ಮ ಹಿಂದೂ ಧರ್ಮ ಉಳಿಬೇಕಂದ್ರೆ ನಾವು ನಮ್ಮ ಮನೆಯಲ್ಲಿ ಏನು ಪದ್ಧತಿಗಳಿದ್ದಾವೆ, ಏನು ನಾವು ಪೂಜೆ ಆಚರಣೆ ಏನೇನು ಮಾಡ್ತೀವಲ್ಲ ಅದನ್ನೆಲ್ಲ ನಾವು ಮಾಡ್ಕೊತ ಹೋಗಬೇಕು. ಸೊ ಇದನ್ನೆಲ್ಲ ನೋಡಿ ನನಗೆ ತುಂಬ ಸಂತೋಷ ಆಯಿತು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಜಂಗಮಕೋಟೆ ಹೋಬಳಿಯಲ್ಲಿ ಸುಮಾರು 70 ದಿನಗಳಿಂದ ರೈತರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಮುಂದಿನ ಪೀಳಿಗೆಗಾಗಿ ಭೂ ಸ್ವಾಧೀನದಿಂದ ಹೆಚ್ಚು ಕಷ್ಟವಾಗುತ್ತದೆ. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಬಿಡುವುದಿಲ್ಲವೆಂದು ಯುವ ರೈತ ತೂಬಗೇರಿ ಹಳ್ಳಿ ರೈತ ಅಂಬರೀಶ್ ಆಕ್ರೋಶ ವ್ಯಕ್ತಪಡಿಸಿದರು. ದೇವನಹಳ್ಳಿ ಪಟ್ಟಣದ ರಾಣಿ ಸರ್ಕಲ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ರೈತರು ಬೈಕ್ ರ್ಯಾಲಿ ನಡೆಸಿ ವಿರೋಧ ವ್ಯಕ್ತಪಡಿಸಿದರು. ಈ ವೇಳೆ ಯುವ ರೈತ ಅಂಬರೀಶ್ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರು ಜಂಗಮಕೋಟೆ ಹೋಬಳಿಯ ರೈತರ ಪರವಾಗಿದ್ದೇವೆ, ಸಂಪೂರ್ಣ ಬೆಂಬಲವನ್ನು ಕೊಡುತ್ತೇವೆ. ಹೀಗಾಗಲೇ ಜಿಲ್ಲೆಯ ರೈತರು ಜಮೀನುಗಳನ್ನು ಕಳೆದುಕೊಂಡು ಅನುಭವಿಸುತ್ತಿದ್ದೇವೆ. ಮುಂದಿನ ಪೀಳಿಗೆಗೋಸ್ಕರ ನಮ್ಮ ಜಮೀನು ಉಳಿಸಿಕೊಳ್ಳಲು ಹೋರಾಟ ಮಾಡಲಾಗ್ತಿದೆ ಎಂದರು. ಜಂಗಮಕೋಟೆ ಹೋಬಳಿಯಲ್ಲಿ ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಸುಮಾರು 70 ದಿನಗಳ ಅಹೋರಾತ್ರಿ ಧರಣಿ ನಡೀತಾ ಇದೆ. ಉದ್ದೇಶ ಇಷ್ಟೇ, ಯಾಕಂದರೆ ಮುಂದೆ ಪೀಳಿಗೆಗೆ, ನಮ್ಮ ಯುವ ಪೀಳಿಗೆಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಈಗ ಜಮೀನುಗಳು ಕಳ್ಕೊಂಡು ನಮ್ಮ ದೇವನಹಳ್ಳಿ ಭಾಗ ಆಗಿರ್ಬೋದು, ದೊಡ್ಡಬಳ್ಳಾಪುರ ಆಗಿರ್ಬೋದು, ನಮ್ಮ ಗ್ರಾಮಾಂತರ ಆಗಿರ್ಬೋದು ಅನುಭವಿಸ್ತಾ ಇದ್ದೀವಿ. ಏರ್ಪೋರ್ಟ್ ಕೊಟ್ಟು ಅನುಭವಿಸ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಮುಂದಿನ ಪೀಳಿಗೆಗೋಸ್ಕರ ನಮ್ಮ ಈ ಜಮೀನನ್ನು ಉಳಿಸ್ಕೋಬೇಕಾದ್ರೆ ನಮ್ಮ ಹೋರಾಟಗಳ ನಡಿಬೇಕಾಗತ್ತೆ. ಇವತ್ತೇನು ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅಂತೇಳಿ ಹೊರಟಿದ್ವಿ. ಷಡ್ಯಂತ್ರ ರೂಪಿಸಿ ಪೊಲೀಸ್ ಇಲಾಖೆಯನ್ನು ಒಂದು ಏಜೆಂಟ್ ರೂಪಾಂತರ ಅಳವಡಿಸ್ಕೊಂಡು ಇವತ್ತು ರೈತರ ಹೋರಾಟನ ಹತ್ತಿಕ್ಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಷಡ್ಯಂತ್ರನ ರೂಪಿಸಿದ್ದಾರೆ. ಇವತ್ತು ವಿಧಾನಸೌಧಕ್ಕೆ ಹೋಗಿ ನುಗ್ಗಿ ಗೇಟ್ನ ಹೊಡೆದಾಕಿ ಒಳಗಡೆ ಬುದ್ಧಿ ಕಲಿಸ್ಬೇಕಂತ ಹೊರಟಿರ್ತಕ್ಕಂಥ ಹಳೆ ಮೈಸೂರು ಭಾಗದ, ಎಸ್ಪೆಷಲಿ ನಮ್ಮ ಬಯಲುಸೀಮೆ ಭಾಗದ ಎಲ್ಲ ರೈತ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಒಗ್ಗಟ್ಟಾಗಿ ಇವತ್ತು ಹೊರಡ್ತಾ ಇದ್ದೀವಿ. ಇನ್ನು ಈ ಕುರಿತು ಹಿರಿಯ ಮುಖಂಡರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದ್ರ ಮೂಲಕ ಸರ್ಕಾರದ ನಡೆ ವಿರುದ್ಧ ಕಿಡಿಕಾರಿದ್ರು. ಬಂದಿರೋದು ಅಂತ ಒಂದು ಕಡೆ ಕನಕಪುರದಾಗ ಹೇಳ್ತೀರಿ, ಯಾರು ಒಂದು ಇಂಚು ಜಮೀನು ಮಾರಬೇಡ್ರಿ, ಕೋಟ್ಯಾಂತರ ರೂಪಾಯಿ ಆಗ್ತದೆ ಜಮೀನು ಬೆಲೆ ಅಂತ ಕನಕಪುರದಾಗ ಹೇಳ್ತೀರಿ. ಇನ್ನೊಂದು ಕಡೆ ಬರ್ತೀರಿ, ಜಮೀನುಗಳ ವಶಪಡಿಸೋದಕ್ಕೆ ಸರ್ಕಾರಿ ಅಧಿಕಾರಿಗಳ ಮುಖಾಂತರ ನೀವು ದಳ್ಳಾಳಿ ಕೆಲಸಕ್ಕೆ ಮುಂದಾಗಿದ್ದೀರಿ. ಇದಕ್ಕೆಲ್ಲ ನಾವು ಅವಕಾಶ ಕೊಡಲ್ಲ. ನೀವು ಭಾರಿ ಕಷ್ಟ ಅನುಭವಿಸಬೇಕಾದ್ರೆ ಮುಂದೆ ಕೂಡ ನಿಮ್ಮ ಸರ್ಕಾರಕ್ಕೆ ಬುದ್ಧಿ ಕಲಿಸುವಂಥ ಕೆಲಸ ರೈತರು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಪೊಲೀಸರು ರೈತರನ್ನ ಸುತ್ತುವರಿದು ಯಾವುದೇ ರೀತಿಯ ಅಹಿತಕರ ಘಟನೆಯಾಗದಂತೆ ತಡೆದರು. ಈ ವೇಳೆ ರೈತರು ಸರ್ಕಾರದ ವಿರುದ್ಧ ಮತ್ತು ಭೂಸ್ವಾಧೀನ ಪ್ರಕ್ರಿಯೆಯ ವಿರುದ್ಧ ಆಕ್ರೋಶ ಹೊರಹಾಕೋದ್ರ ಮೂಲಕ ಧಿಕ್ಕಾರ ಕೂಗಿದ್ರು. ಈ ವೇಳೆ ನಗರ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್, ಎಎಸ್ಪಿ ಹರ್ಷ, ಇನ್ಸ್ಪೆಕ್ಟರ್ ರಾಕೇಶ್, ಪೊಲೀಸ್ ಇಲಾಖೆ ಸಿಬ್ಬಂದಿ, ರೈತ ಮುಖಂಡರು, ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಗ್ಯಾರಂಟಿಗಳಿಂದ ಜನರ ಮೇಲೆ ಸಾಕಷ್ಟು ಸಾಲವನ್ನು ಸಿದ್ದರಾಮಯ್ಯ ಅವರ ಸರ್ಕಾರ ಹೊರಿಸಿದೆ. ಆದರೆ ಡಿಕೆಶಿ ಅವರಾದರೂ ಆ ರೀತಿ ಮಾಡದೆ ಉತ್ತಮ ಆಡಳಿತ ನೀಡುವ ನಿರೀಕ್ಷೆ ಇದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರು ಶಿಡ್ಲಘಟ್ಟದಲ್ಲಿ ತಿಳಿಸಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿ ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಸಿಗಳನ್ನು ನೆಟ್ಟು ನೀರು ಹಾಕಿದ್ರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ಈ ನಾಡಿನ ರೈತರು, ಮಹಿಳೆಯರು, ವಿದ್ಯಾರ್ಥಿ ಮತ್ತು ಯುವಕರಿಗೆ ಅನುಕೂಲ ಆಗುವಂಥ ಗ್ಯಾರಂಟಿ ಯೋಜನೆಗಳಿಗೆ ನನ್ನ ತಕರಾರು ಇಲ್ಲ. ಆದರೆ ಗ್ಯಾರಂಟಿ ಯೋಜನೆಗಳ ವೆಚ್ಚವನ್ನು ಸರಿದೂಗಿಸಲು ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸುವ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡಬೇಕಿತ್ತು. ಮಾಡಲಿಲ್ಲವಾದ್ದರಿಂದ ಅವರು ಮಾಡಿದ ಸಾಲವು ರಾಜ್ಯದ ಜನಸಾಮಾನ್ಯರ ತಲತಲ ಪ್ರಮಾಣವನ್ನು ಹೆಚ್ಚಿಸಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ನಾವು ಕೈಗಾರಿಕೆಗಳ ವಿರೋಧಿಗಳಲ್ಲ, ಹಾಗಂತ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕೆಗಳಿಗಾಗಿ ಕೆಎಡಿಬಿಯ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ನಮ್ಮ ತೀವ್ರ ವಿರೋಧವಿದೆ ಎಂದರು. ಸೇವಾಸೌಧ ಕಚೇರಿ ಆವರಣದಲ್ಲಿ ಸಸಿ ನೆಟ್ಟು ನೀರು ಹಾಕಲಾಯಿತು. ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ವಿಧಾನಸೌಧ ಚಲೋ ಬೈಕ್ ರ್ಯಾಲಿಗೆ ತೆರಳಿದರು. ಈ ವೇಳೆ ಬಿಜೆಪಿ ಅಧ್ಯಕ್ಷ ಸಿಕಲ್ ಆನಂದಗೌಡ, ಕಂಬದಹಳ್ಳಿ ಸುರೇಂದ್ರಗೌಡ, ನಾರಾಯಣಸ್ವಾಮಿ, ರಾಮಕೃಷ್ಣ, ತಲದುಮ್ಮನಹಳ್ಳಿ ಮಧು, ಪುರುಷೋತ್ತಮ, ಶ್ರೀನಿವಾಸ್, ದೇವರಾಜ್, ಮಣಿ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.
ಮಲೆನಾಡು ಕರಾವಳಿ ಪ್ರದೇಶಗಳಲ್ಲಿ ಗಿಡ ಮರಗಳು ಇರುವುದರಿಂದ ಮಳೆ ಬರುತ್ತದೆ. ಆದರೆ ಬಯಲು ಸೀಮೆ ಪ್ರದೇಶಗಳಲ್ಲಿ ಗಿಡ ಮರಗಳು ಇಲ್ಲ. ಸಕಾಲದಲ್ಲಿ ಮಳೆ ಆಗದೆ ಜನರಿಗೆ ಜಾನುವಾರುಗಳಿಗೆ ನೀರಿನ ಹಾಹಾಕಾರ ಉಂಟಾಗುತ್ತಿದೆ. ಪರಿಸರ ಉಳಿವಿಗೆ ಗಿಡ ಮರಗಳನ್ನು ನೆಡಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಎಂ ಭಾರತಿ ಕರೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಅರಣ್ಯ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿ ಭಾರತಿ ಮಾತನಾಡಿ, ಪ್ರತಿ ವರ್ಷ ಜೂನ್ 5ರಂದು ವಿಶ್ವದ ಎಲ್ಲಾ ಕಡೆಗಳಲ್ಲಿ ಪರಿಸರ ದಿನಾಚರಣೆ ಮಾಡಲಾಗುತ್ತದೆ. ಗಿಡ ಮರಗಳನ್ನು, ಪರಿಸರವನ್ನು ರಕ್ಷಣೆ ಮಾಡೋದು ಸಂವಿಧಾನದ ಹಕ್ಕಾಗಿದೆ. ಇದಕ್ಕಾಗಿ ಪ್ರತಿಯೊಬ್ಬರು ಖಾಲಿ ಜಾಗಗಳಲ್ಲಿ, ರಸ್ತೆ ಬದಿಗಳಲ್ಲಿ, ಮನೆಗಳ ಸುತ್ತಲೂ ತಲಾ 2 ಗಿಡಗಳನ್ನು ನೆಡುವ ಮೂಲಕ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಸಾರ್ವಜನಿಕರಿಗೆ, ವಿದ್ಯಾರ್ಥಿನಿಯರಿಗೆ ಪರಿಸರದ ಬಗ್ಗೆ ಜನಜಾಗೃತಿ ಮೂಡಿಸಬೇಕು ಅಂತ ಕರೆ ನೀಡಿದರು. ಜನಕವನ್ನು ಮರಗಿಡಗಳು ಒದಗಿಸಿ ಕೊಡ್ತವೆ. ಹಾಗಾಗಿ ಮರಗಿಡಗಳು ಇಲ್ಲ ಅಂದ್ರೆ ಮನುಷ್ಯ ಇಲ್ಲ. ಮನೆಗೆ ಒಂದು ಮರ, ಊರಿಗೆ ಒಂದು ವನ, ಕಾಡಿದ್ದರೆ ನಾಡು ಎಂಬುವಂತೆ ಪ್ರತಿ ಒಂದು ಊರಿಗೆ, ಒಂದು ಜಿಲ್ಲೆಗೆ, ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ, ಪ್ರಪಂಚಕ್ಕೆ ಏನ್ ಬೇಕು ಅಂದ್ರೆ ಮರಗಿಡಗಳು, ಅರಣ್ಯಗಳು ತುಂಬಾ ಅವಶ್ಯಕತೆ ಇದೆ. ಒಂದು ಮರದಿಂದ ನಾವು ಏನೆಲ್ಲ ಉಪಯೋಗವನ್ನ ಪಡ್ಕೋತೀವಿ ಅಂತ ನೋಡಲಾಗಿ, ಒಂದು ಮರದ ಒಂದು ಎಲೆಯಿಂದ ಹಿಡಿದು ಕಾಂಡ, ಬೇರು, ಪ್ರತಿಯೊಂದು ಭಾಗಗಳಲ್ಲೂ ಕೂಡ ಮನುಷ್ಯ ಉಪಯೋಗವನ್ನ ಪಡ್ಕೋತಾನೆ. ನ್ಯಾಯಾಲಯದ ಆವರಣದಲ್ಲಿ ಹಿರಿಯ ಮತ್ತು ಕಿರಿಯ ವಕೀಲರು ತಲಾ 1 ಗಿಡ ನೆಟ್ಟು ನೀರು ಹಾಕಿದ್ರು. ವಕೀಲರಿಗೆ ಮತ್ತು ಸಾರ್ವಜನಿಕರಿಗೆ ಉಚಿತವಾಗಿ ಗಿಡಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ವಾಸುದೇವಮೂರ್ತಿ, ವಕೀಲರ ಸಂಘದ ಅಧ್ಯಕ್ಷ ಜೆಎನ್ ಮಂಜುನಾಥ್, ಉಪಾಧ್ಯಕ್ಷ ರವಿ, ಕಾರ್ಯದರ್ಶಿ ಆರ್ ಜಯಪ್ಪ, ಖಜಾಂಚಿ ಬಿಂದುಕುಮಾರಿ, ಹಿರಿಯ ವಕೀಲರಾದ ಜೆಎನ್ ನಂಜಪ್ಪ, ಅಲ್ಲಭಕಾಶ್, ದಯಾಸಾಗರ್ ರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಬೇಕೆಂಬ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಆರಂಭಿಸಿರುವ ರಾಜ್ಯದಲ್ಲೇ ವಿನೂತನವಾದ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ಕಾರ್ಯಕ್ರಮದ ಅಂಗವಾಗಿ ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಶಾಸಕ ಪ್ರದೀಪ್ ಈಶ್ವರ್ ಅವರು 36 ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ತಾಲೂಕಿನ ಕಮ್ಮಗುಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿದ್ರು. ಚಿಕ್ಕಬಳ್ಳಾಪುರ ತಾಲೂಕಿನ ಕಮ್ಮಗುಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಮಿಲಗುರ್ಕಿ, ವಕ್ರಹಳ್ಳಿ ಹಾಗೂ ಜೀಗಾನಹಳ್ಳಿ ಗ್ರಾಮಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿದ್ರು. ಈ ವೇಳೆ ಗ್ರಾಮಸ್ಥರು ಕುಡಿಯುವ ನೀರಿನ ಸಮಸ್ಯೆ, ಪಿಂಚಣಿ ಸೌಲಭ್ಯ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ನಿವೇಶನ, ರಸ್ತೆ ಸಂಪರ್ಕ ಸೇರಿದಂತೆ ವಿವಿಧ ಮೂಲ ಸೌಕರ್ಯಗಳ ಕೊರತೆ ಕುರಿತು ಶಾಸಕರ ಗಮನಕ್ಕೆ ತಂದರು. ಸಮಸ್ಯೆಗಳನ್ನು ಆಲಿಸಿದ ಶಾಸಕ ಪ್ರದೀಪ್ ಈಶ್ವರ್ ಅವರು ಸ್ಥಳದಲ್ಲಿದ್ದ ಸಂಬಂಧಿತ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಿ ಶೀಘ್ರದಲ್ಲೇ ಪರಿಹಾರ ಕಲ್ಪಿಸುವಂತೆ ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದನ್ನೇ ನಾನು ಮೊದಲ ಆದ್ಯತೆಯಾಗಿ ಪರಿಗಣಿಸಿದ್ದೇನೆ. ಅದರ ಭಾಗವಾಗಿಯೇ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮ ಆರಂಭವಾದ ದಿನದಿಂದ ಇದುವರೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ 250ಕ್ಕೂ ಹೆಚ್ಚು ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಅಹವಾಲುಗಳನ್ನು ಆಲಿಸಿದ್ದೇನೆ. ಜನರ ಮನೆ ಬಾಗಿಲಿಗೆ 36 ಅಧಿಕಾರಿಗಳ ತಂಡವನ್ನು ಕರೆದೊಯ್ದು ಸ್ಥಳದಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಲಾಗುತ್ತಿದೆ. ಶುಕ್ರವಾರ ಕಮ್ಮಗುಟ್ಟ ಗ್ರಾಮ ಪಂಚಾಯಿತಿಯ 3 ಗ್ರಾಮಗಳಿಗೆ ಭೇಟಿ ನೀಡಲಾಗಿದ್ದು, ಈ ಪಂಚಾಯಿತಿಯ ಅಭಿವೃದ್ಧಿಗಾಗಿ ಇದುವರೆಗೆ ಸುಮಾರು 12 ಕೋಟಿ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದ್ದು, ಎಲ್ಲರೂ ಗಿಡ ನೆಟ್ಟು ಅವುಗಳನ್ನು ಪೋಷಿಸುವ ಮೂಲಕ ಪರಿಸರ ಉಳಿವಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಏನೆಲ್ಲ ಸಮಸ್ಯೆಗಳು ಕಂಡು ಬಂದ ಸರ್? ಪ್ರಮುಖವಾಗಿ ಮೇಯ್ನು KEBದು ಮನೆಗಳ ಮೇಲೆ ವೈರ್ಲೈನ್ ಹೋಗಿತ್ತು, ರಸ್ತೆಗಳಿಲ್ಲ, ಸ್ಮಶಾನದ ಒತ್ತುವರಿ ಮತ್ತು ಗ್ರಾಮ ಠಾಣ ಸಮಸ್ಯೆ ಇದು ಬಂತು. ಇದನ್ನೆಲ್ಲ ಆದಷ್ಟು ಸ್ಪೀಡಪ್ ಆಗಿ ಮುಗಿತು. ಕಮ್ಮಗುಟ್ಟಹಳ್ಳಿಗೆ ಇದುವರೆಗೂ 12 ಕೋಟಿ ರೂಪಾಯಿ ಹಾಕಿದ್ದೀನಿ ಬರೀ ಪಂಚಾಯತಿಗೆ. ಇದು ಇನ್ನೊಂದು ಹಳ್ಳಿ ಪೆಂಡಿಂಗ್ ಇದೆ ಈ ಪಂಚಾಯತಿಯಲ್ಲಿ, ಮುಗೀತು, ಎಲ್ಲ ಹಳ್ಳಿ ಭೇಟಿ ಮುಗೀತು. ಇನ್ನೊಂದು ಹಳ್ಳಿ ಇದೆ. ಈ 2 ಹಳ್ಳಿಯಲ್ಲೂ ವಾಟರ್ ಫಿಲ್ಟರ್, ಇಲ್ಲಿ ಜೀಗಾನಹಳ್ಳಿಯಲ್ಲಿ ವಾಟರ್ ಫಿಲ್ಟರ್ ಇದೆ, ಆ 2 ಹಳ್ಳಿಯಲ್ಲೂ ವಾಟರ್ ಫಿಲ್ಟರ್ ಇಲ್ಲ. ಆ 2 ಹಳ್ಳಿಗೂ ವಾಟರ್ ಫಿಲ್ಟರ್ ಹಾಕ್ಸ್ತೀವಿ. ಅಂಬೇಡ್ಕರ್ ಭವನ ಕೇಳಿಲ್ಲ, ಇವೆರಡೂ ಮಾಡಿಸ್ತೀವಿ. ಅಲ್ಲ, ಮೇನ್ ಚಾಲೆಂಜ್ ಏನಂದ್ರೆ ತುಂಬ ಜನ ಮನೆಗಳು ಕೇಳ್ತಾರೆ. 2022ರಿಂದ ಮನೆಗಳೇ ಬಂದಿಲ್ಲ. ಈಗ ಸರ್ಕಾರದಲ್ಲಿ ನಾನು ರಿಕ್ವೆಸ್ಟ್ ಮಾಡಿ ಮನೆಗಳು ಬಂದಿದ ತಕ್ಷಣ SC/ST ಸಮುದಾಯದವರಿಗೆ ನಾನು ಮನೆಗಳು ಹಾಕ್ಕೊಡ್ತೀನಿ ಸರ್. ಈ ವೇಳೆ ತಹಸೀಲ್ದಾರ್ ರಶ್ಮಿ, ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಳಾ, PDO ಮದ್ದಿರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್, ರಕ್ಷಿತ್ ರೆಡ್ಡಿ, ಮುಖಂಡರಾದ ಅಡ್ಡಗಲ್ ಶ್ರೀಧರ್, ಸುಧಾ ವೆಂಕಟೇಶ್ ಮತ್ತಿತರರು ಇದ್ದರು.
ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕು ಮಡಬಹಳ್ಳಿ ಮತ್ತು ತಿಮ್ಮಸಂದ್ರ ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯ ಕಾರ್ಯದರ್ಶಿ ರಾಜೇಂದ್ರ ಬಾಬು ಪುಸ್ತಕ, ಲೇಖನ ಸಾಮಗ್ರಿ ಹಾಗೂ ಬ್ಯಾಗ್ಗಳನ್ನು ವಿತರಣೆ ಮಾಡಿ ಶಾಲಾ ಮಕ್ಕಳಿಗೆ ಶುಭ ಹಾರೈಸಿದರು. ಚಿಂತಾಮಣಿ ತಾಲೂಕು ಮಡಬಹಳ್ಳಿ ಮತ್ತು ತಿಮ್ಮಸಂದ್ರ ಸರ್ಕಾರಿ ಶಾಲೆಗಳಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯಿಂದ ಪುಸ್ತಕ, ಬ್ಯಾಗ್ ಹಾಗೂ ಲೇಖನಿ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ರಾಜೇಂದ್ರ ಬಾಬು ಭಾಗವಹಿಸಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ, ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಶ್ರೀಕಾಂತ್, ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, ಗೋವಿಂದ, ಅನಿಲ್, ಸಂತೋಷ್, ಶಾಲೆಯ ಮುಖ್ಯ ಶಿಕ್ಷಕಿ ಮಂಜು ಭಾರ್ಗವಿ, ಮುಖ್ಯ ಶಿಕ್ಷಕರಾದ ಭವ್ಯ, ಸಹನಾ, ಎಸ್ಡಿಎಂಸಿಯ ಅಧ್ಯಕ್ಷ ಮಂಜುನಾಥ್, ಬೈರಾರೆಡ್ಡಿ, ಲಕ್ಷ್ಮಣ್, ತಿಮ್ಮಸಂದ್ರ ಶಾಲೆಯ ಶಿಕ್ಷಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಪರಿಸರ ಸಮತೋಲನ ಕಾಪಾಡಲು ಪ್ರತಿಯೊಬ್ಬರೂ ಗಿಡ ಮರ ಬೆಳೆಸಿ ಅರಣ್ಯ ಉಳಿಸಿ ಎಂದು ದೇವನಹಳ್ಳಿ ಶಾಸಕರು ಹಾಗೂ ಸಂಪುಟ ದರ್ಜೆ ಸಚಿವರಾದ ಕೆಎಚ್ ಮುನಿಯಪ್ಪ ಹೇಳಿದರು. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪೂರ್ವಭಾವಿ ಸಭೆ ನಡೆಸಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದು, ಅದರ ಸಂಭ್ರಮಾಚರಣೆಯನ್ನು ಜೂನ್ 10ರಂದು ಬುಧವಾರ ಶಿಡ್ಲಘಟ್ಟದ ಕಾಂಗ್ರೆಸ್ ಭವನದಲ್ಲಿ ಆಚರಣೆ ಮಾಡಲು ನಿರ್ಧರಿಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಕಾಂಗ್ರೆಸ್ ಭವನದಲ್ಲಿ ಬೃಹತ್ ಕೇಕ್ ಕತ್ತರಿಸಿ ಹಂಚಿಕೆ ನಂತರ ಸುಮಾರು 10,000 ಮಂದಿಗೆ ಮಾಂಸಾಹಾರದ ಊಟವನ್ನು ಉಣಬಡಿಸಲು ಎಲ್ಲ ತಯಾರಿಗಳನ್ನು ನಡೆಸಲಾಗುವುದು ಎಂದರು. ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕವಾದ ಬಿಕೆ ಹರಿಪ್ರಸಾದ್ ಕೂಡ ನನಗೆ ತೀರಾ ಆತ್ಮೀಯರಾಗಿದ್ದು, ಬಿಕೆ ಹರಿಪ್ರಸಾದ್ ನನ್ನ ರಾಜಕೀಯ ಮಾರ್ಗದರ್ಶಿಗಳಾದ ಸಚಿವ ಕೆಎಚ್ ಮುನಿಯಪ್ಪ, ಕೆಪಿಸಿಸಿ ಕೆಲ ಪದಾಧಿಕಾರಿಗಳನ್ನು ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದಾಗಿ ಸಭೆಯಲ್ಲಿ ತಿಳಿಸಿದ ಅವರು, ಪಕ್ಷದ ಹಿರಿಯರು ಬಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿ ಪಕ್ಷದ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಎಂದು ಕೋರಿದರು. ಇನ್ನು ಸಂಭ್ರಮಾಚರಣೆಗೂ ಮುನ್ನ ಮುಖ್ಯಮಂತ್ರಿ ಡಿಕೆಶಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಭೇಟಿಗೆ ಸಮಯ ತೆಗೆದುಕೊಳ್ಳುತ್ತೇನೆ. ಶಿಡ್ಲಘಟ್ಟದಿಂದ 1,000 ಮಂದಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ತೆರಳಿ ಅವರಿಬ್ಬರನ್ನು ಅಭಿನಂದಿಸಿ ಬರೋಣ ಎಂದರು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜು, ಕೃಷ್ಣಾರೆಡ್ಡಿ, ಮುಖಂಡರಾದ ಡಾಲ್ಫಿನ್ ಸ್ಕೂಲ್ ನಾಗರಾಜ್, ಬ್ಯಾಟರಾಯ ಶೆಟ್ಟಿ, ಅಫ್ಸರ್ ಪಾಷಾ, ಗೋಪಾಲರೆಡ್ಡಿ, ಹಿರೇಬಲ್ಲ ರವಿ, ಮೌಲಾ, ತಿಮ್ಮನಾಯಕನಹಳ್ಳಿ ಆನಂದ್, ಕಂಪನಿ ದೇವರಾಜ್ ಇನ್ನಿತರರು ಭಾಗವಹಿಸಿದ್ರು. ವಿರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ರಾಜ್ಯ ಸಚಿವ ಸಂಪುಟದಲ್ಲಿ 5 ಮುಸ್ಲಿಂ ಶಾಸಕರಿಗೆ ಸ್ಥಾನ ನೀಡಬೇಕು ಹಾಗೂ ಹಿರಿಯ ಶಾಸಕ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ನೀಡಬೇಕು ಎಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಜಾಮಿಯಾ ಮಸೀದಿಯಲ್ಲಿ ಶುಕ್ರವಾರ ನಮಾಜ್ ನಂತರ ಜಮಾಯಿಸಿದ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಬಾಂಧವರು ನೂತನ ಸಚಿವ ಸಂಪುಟದ ಮೊದಲ ಪಟ್ಟಿಯಲ್ಲಿ ಕೇವಲ ಒಬ್ಬ ಮುಸ್ಲಿಂ ಶಾಸಕರಿಗೆ ಮಾತ್ರ ಸ್ಥಾನ ನೀಡಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್, ವಿಧಾನ ಪರಿಷತ್ ಸದಸ್ಯ ನಸೀರ್ ಅಹಮದ್ ಸೇರಿದಂತೆ ಒಟ್ಟು 5 ಮುಸ್ಲಿಂ ಪ್ರತಿನಿಧಿಗಳಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಮಾಜಿ ಸದಸ್ಯ ಎಸ್ಎಂ ರಫೀಕ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಮುಸ್ಲಿಂ ಸಮುದಾಯದ ಪಾತ್ರ ಮಹತ್ವದಾಗಿದೆ. ಆದ್ದರಿಂದ ಸಚಿವ ಸಂಪುಟದಲ್ಲಿ ಕನಿಷ್ಠ 5 ಮುಸ್ಲಿಂ ಶಾಸಕರಿಗೆ ಸ್ಥಾನ ನೀಡಬೇಕು ಹಾಗೂ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕಲ್ಪಿಸಬೇಕು.
ಕಳೆದ 3 ವರ್ಷಗಳಿಂದ ಸಚಿವರಾಗಿ ಉತ್ತಮ ಕಾರ್ಯನಿರ್ವಹಣೆ ನೀಡಿರುವ ಜಮೀರ್ ಅಹಮದ್ ಖಾನ್ ಅವರಿಗೆ ಮೊದಲ ಪಟ್ಟಿಯಲ್ಲಿ ಸ್ಥಾನ ದೊರೆಯಬೇಕಾಗಿತ್ತು. ಇದು ರಾಜ್ಯದ ಸುಮಾರು 80 ಲಕ್ಷ ಮುಸ್ಲಿಂ ಸಮುದಾಯದ ಒತ್ತಾಯವಾಗಿದೆ ಎಂದು ಹೇಳಿದರು. ಚಿಕ್ಕಬಳ್ಳಾಪುರ ಮುಸಲ್ಮಾನರು ಎಲ್ಲ ನಾವೇನು ಸೇರಿದ್ದೇವೆ, ಎಂಟೈರ್ ನಮ್ಮ ನಮ್ಮ ತಾಲೂಕಿನ ಜನ ಎಲ್ಲ ಕಡೆ ಎಲ್ಲ ಮಸೀದಿಗಳಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಏನು ನಮ್ಮ ಪ್ರತಿಭಟನೆ, ನಮ್ಮ ಡಿಮ್ಯಾಂಡ್ಸ್ ಏನು ಅಂದರೆ, ನಮ್ಮ ಜನಾಂಗಕ್ಕೆ ಪ್ರತಿನಿಧಿ ಕೊಡಬೇಕು, 5 ಮಂತ್ರಿಗಳಿಗಾದರೂ ಕೊಡಬೇಕು. ಮುಖ್ಯವಾಗಿ ಅದರಲ್ಲಿ ನಮ್ಮ ಲೀಡರ್, ಡೈನಾಮಿಕ್ ಲೀಡರ್ ಆದ ಶ್ರೀ ಜಮೀರ್ ಅಹಮದ್ ಸಾಬ್ಗೆ ಫಸ್ಟ್ ಲೀಸ್ಟಲ್ಲಿ ಅನೌನ್ಸ್ ಮಾಡಬೇಕಾಯಿತು. ಯಾವುದೋ ಒಂದು ಪಿತೂರಿಯಿಂದ ಅವರಿಗೆ ಕೊಡದೆ ಇದೊಂದು ನಾಟಕ ನಡೀತಾ ಇದೆ. ಜಮಾಅತೆ ಅಹ್ಲೆ ಇಸ್ಲಾಂ ಅಧ್ಯಕ್ಷ ಜಾವೇದ್ ಪಾಷಾ ಮಾತನಾಡಿ, ಇಂದಿನ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸಮರ್ಪಕ ಪ್ರಾತಿನಿಧ್ಯ ನೀಡಲಾಗುತ್ತಿತ್ತು. ಆದರೆ ಈ ಬಾರಿ ಒಬ್ಬರಿಗೆ ಮಾತ್ರ ಸಚಿವ ಸ್ಥಾನ ನೀಡಿರುವುದು ದುರಾದೃಷ್ಟಕರ. ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ಗಮನ ಹರಿಸಿ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಮಹಮ್ಮದ್ ಜಾಫರ್, ಜಮಾತೆ ಅಹ್ಲೆ ಇಸ್ಲಾಂ ಕಾರ್ಯದರ್ಶಿ ಮಹಮ್ಮದ್ ಫಹಾದ್, ಉಪಾಧ್ಯಕ್ಷ ಸಾದೇಕ್ ಅಲಿ, ಸದಸ್ಯರಾದ ನಯಾಜ್ ಪಾಷಾ, ಆಸಿಫ್ ಪಾಷಾ, ಇಸ್ಮಾಯಿಲ್ ಖಾನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಸಂಘಟನಾ ಚಿತ್ರ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಸಂಭ್ರಮಾಚರಣೆಯನ್ನು ಜೂನ್ 10ರಂದು ಬುಧವಾರ ಶಿಡ್ಲಘಟ್ಟದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ಕೆಪಿಸಿಸಿ ಕೋಆರ್ಡಿನೇಟರ್ ಜಿಬಿ ರಾಜೀವ್ ಗೌಡ ತಿಳಿಸಿದರು. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪೂರ್ವಭಾವಿ ಸಭೆ ನಡೆಸಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದು, ಅದರ ಸಂಭ್ರಮಾಚರಣೆಯನ್ನು ಜೂನ್ 10ರಂದು ಬುಧವಾರ ಶಿಡ್ಲಘಟ್ಟದ ಕಾಂಗ್ರೆಸ್ ಭವನದಲ್ಲಿ ಆಚರಣೆ ಮಾಡಲು ನಿರ್ಧರಿಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಕಾಂಗ್ರೆಸ್ ಭವನದಲ್ಲಿ ಬೃಹತ್ ಕೇಕ್ ಕತ್ತರಿಸಿ ಹಂಚಿಕೆ ನಂತರ ಸುಮಾರು 10,000 ಮಂದಿಗೆ ಮಾಂಸಾಹಾರದ ಊಟವನ್ನು ಉಣಬಡಿಸಲು ಎಲ್ಲ ತಯಾರಿಗಳನ್ನು ನಡೆಸಲಾಗುವುದು ಎಂದರು. ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕವಾದ ಬಿಕೆ ಹರಿಪ್ರಸಾದ್ ಕೂಡ ನನಗೆ ತೀರಾ ಆತ್ಮೀಯರಾಗಿದ್ದು, ಬಿಕೆ ಹರಿಪ್ರಸಾದ್ ನನ್ನ ರಾಜಕೀಯ ಮಾರ್ಗದರ್ಶಿಗಳಾದ ಸಚಿವ ಕೆಎಚ್ ಮುನಿಯಪ್ಪ, ಕೆಪಿಸಿಸಿ ಕೆಲ ಪದಾಧಿಕಾರಿಗಳನ್ನು ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದಾಗಿ ಸಭೆಯಲ್ಲಿ ತಿಳಿಸಿದ ಅವರು, ಪಕ್ಷದ ಹಿರಿಯರು ಬಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿ ಪಕ್ಷದ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಎಂದು ಕೋರಿದರು. ಇನ್ನು ಸಂಭ್ರಮಾಚರಣೆಗೂ ಮುನ್ನ ಮುಖ್ಯಮಂತ್ರಿ ಡಿಕೆಶಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಭೇಟಿಗೆ ಸಮಯ ತೆಗೆದುಕೊಳ್ಳುತ್ತೇನೆ. ಶಿಡ್ಲಘಟ್ಟದಿಂದ 1,000 ಮಂದಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ತೆರಳಿ ಅವರಿಬ್ಬರನ್ನು ಅಭಿನಂದಿಸಿ ಬರೋಣ ಎಂದರು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜು, ಕೃಷ್ಣಾರೆಡ್ಡಿ, ಮುಖಂಡರಾದ ಡಾಲ್ಫಿನ್ ಸ್ಕೂಲ್ ನಾಗರಾಜ್, ಬ್ಯಾಟರಾಯ ಶೆಟ್ಟಿ, ಅಫ್ಸರ್ ಪಾಷಾ, ಗೋಪಾಲರೆಡ್ಡಿ, ಹಿರೇಬಲ್ಲ ರವಿ, ಮೌಲಾ, ತಿಮ್ಮನಾಯಕನಹಳ್ಳಿ ಆನಂದ್, ಕಂಪನಿ ದೇವರಾಜ್ ಇನ್ನಿತರರು ಭಾಗವಹಿಸಿದ್ರು. ವಿರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್
ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ಬಳಿಕ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾದಾರ ಸಮುದಾಯದ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾದಿಗ ಸಮುದಾಯದ ಮುಖಂಡರು, ಹಿರಿಯ ರಾಜಕಾರಣಿ, ಹಿರಿಯ ಮುಖಂಡ, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವ ಕೆಎಚ್ ಮುನಿಯಪ್ಪ ಅವರಿಗೆ ಅರ್ಹತೆಗೆ ತಕ್ಕಂತೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಲ್ಪಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟಿಸಿದರು. ಮಾದಾರ ಸಮುದಾಯದವರು ಒಟ್ಟಾಗಿ ಸೇರಿ ಕೆಎಚ್ ಮುನಿಯಪ್ಪ ಅವರಿಗೆ ನೀಡಿರುವ ಸಚಿವ ಸ್ಥಾನ ಎಷ್ಟರ ಮಟ್ಟಿಗೆ ಸರಿ? ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹತೆಯನ್ನು ಹೊಂದಿರುವ ಇವರಿಗೆ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಇದನ್ನು ಮಾದಾರ ಸಮುದಾಯ ಒಪ್ಪುವುದಿಲ್ಲ. ರಾಜ್ಯದಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಹಂಚಿಕೆಯಲ್ಲಿ ಅವಮಾನ ಮಾಡುವ ರೀತಿಯಲ್ಲಿ ನಡೆಸಿಕೊಳ್ಳಲಾಗುತ್ತಿದೆ. ಅವರ ವಯಸ್ಸಿಗಾದರೂ ಬೆಲೆ ನೀಡಬೇಕಿತ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ ಮೀಸಲಾತಿ ವಿಚಾರದಲ್ಲೂ ಹೆಚ್ಚು ಶ್ರಮ ವಹಿಸಿದ ನಮ್ಮ ಸಮುದಾಯದ ವರಿಷ್ಠ ಮುಖಂಡ ಕೆಎಚ್ ಮುನಿಯಪ್ಪ ಅವರು ಆಗಿದ್ದಾರೆ. ಇದು ತಪ್ಪು. ಆದ್ದರಿಂದ ಕೂಡಲೇ ಸಚಿವ ಸಂಪುಟದಲ್ಲಿ ಕೆಎಚ್ ಮುನಿಯಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಲ್ಪಿಸಲು ಹೈಕಮಾಂಡ್ ಮುಂದಾಗಬೇಕು ಎಂದು ಆಗ್ರಹಿಸಿದರು. ಈ ವೇಳೆ ಶ್ರೀ ಅರುಂಧತಿ ಸೇವಾ ಸಂಸ್ಥೆಯ ಅಧ್ಯಕ್ಷ ಮುನಿರಾಜಪ್ಪ, ಮಾಜಿ ಅಧ್ಯಕ್ಷರಾದ ಜಾಲಿಗೆ ಮುನಿರಾಜು, ಪುರಸಭೆ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಮುಖಂಡರಾದ ವಿಜಯಪುರ ವೇಣುಗೋಪಾಲ್, ಚನ್ನಹಳ್ಳಿ ನಾರಾಯಣಸ್ವಾಮಿ, ಮುದುಗುರ್ಕಿ ನಾರಾಯಣಸ್ವಾಮಿ, ಕದಿರಪ್ಪ, ವೇಣುಗೋಪಾಲ್, ಎಚ್ ಡಿ ದೇವರಾಜು, ಗುಡ್ಲು ಮುದ್ದೇನಹಳ್ಳಿ ಮುನಿರಾಜು ಮತ್ತಿತರರು ಇದ್ದರು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಪತ್ತೇಗೌಡನೂರು ಗ್ರಾಮದ ಸಮೀಪವಿದ್ದ ಮರದ ಪೊದೆಯೊಂದರಲ್ಲಿ ಭಾರಿ ಗಾತ್ರದ ಉದ್ದದ ಹೆಬ್ಬಾವು ಕಾಣಿಸಿಕೊಂಡಿದೆ. ಬತ್ತೇಗೌಡನೂರು ಗ್ರಾಮದ ಗ್ರಾಮಸ್ಥರು ಪೊದೆಯಿಂದ ಬರುತ್ತಿದ್ದ ಶಬ್ದವನ್ನು ಗಮನಿಸಿದ್ದು, ಬಳಿ ಬಂದಾಗ ಕಾಣಿಸಿಕೊಂಡ ಭಾರಿ ಗಾತ್ರದ ಹೆಬ್ಬಾವನ್ನು ಕಂಡು ಭಯಭೀತಗೊಂಡಿದ್ದಾರೆ. ತಕ್ಷಣ ಕೋಲಾರದ ಉರುಗ ರಕ್ಷಕರಿಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಸ್ನೇಕ್ ರವಿ, ಸ್ನೇಕ್ ನಾಗರಾಜ್, ಸ್ನೇಕ್ ಜೀವಿ, ಸ್ನೇಕ್ ಲೋಹಿತ್ ಉರುಗ ರಕ್ಷಕರ ತಂಡವು ಹೆಬ್ಬಾವನ್ನ ಸೆರೆ ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಡಲು ಮುಂದಾದರು. ಹಾವುಗಳು ಶೀತ ಪ್ರದೇಶವನ್ನು ಹುಡುಕಿಕೊಂಡು ಬರುತ್ತದೆ. ಆದ್ದರಿಂದ ಜನವಸತಿ, ಜನಪ್ರದೇಶ, ಜಮೀನು ಪ್ರದೇಶಗಳಲ್ಲಿ ಯಾವುದೇ ಬಗೆಯ ಹಾವುಗಳು ಕಂಡುಬಂದರೆ ಕರೆ ಮಾಡಿದರೆ ಎಲ್ಲ ಬಗೆಯ ಹಾವುಗಳನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಸಂರಕ್ಷಿತ ಪ್ರದೇಶಕ್ಕೆ ಬಿಡಲಾಗುವುದು ಎಂದು ಉರುಗ ರಕ್ಷಕರ ತಂಡ ಮನವಿ ಮಾಡಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. 81ನೇ ದಿನಕ್ಕೆ ಕಾಲಿಟ್ಟ ಜಂಗಮಕೋಟೆ ಹೋರಾಟ. ರಾಷ್ಟ್ರೀಯ ಹೆದ್ದಾರಿ 69ರ ಅಣಕನೂರು ಗೇಟ್ ಬಳಿ ಹೈಡ್ರಾಮಾ, ಬ್ಯಾರಿಕೇಡ್ ಹಾಕಿ ರೈತರನ್ನ ಕಟ್ಟಿ ಹಾಕಿದ ಖಾಕಿ ಪಡೆ. ಪೊಲೀಸ್ ಕಣ್ಗಾವಲಿಗೆ ನಲುಗಿದ ರೈತರ ಹೋರಾಟ. ರಸ್ತೆ ಸಂಚಾರ ಅಸ್ತವ್ಯಸ್ತ, ಎಲ್ಲ ರಸ್ತೆಗಳಿಗೂ ನಾಕಾಬಂದಿ. ಯಾರ ಸೀನಿಯಾರಿಟಿ ಏನು, ಯಾರನ್ನು ಎಲ್ಲಿ ಕೂರಿಸಿದ್ರೆ ಜನ ಒಪ್ಪುತ್ತಾರೆಂದು ತಾಯಿ ಸ್ಥಾನದಲ್ಲಿರುವ ಹೈಕಮಾಂಡ್ ನಿರ್ಧರಿಸಲಿದೆ. ಸಚಿವ ಕೆಎಚ್ ಮುನಿಯಪ್ಪ. ಅದ್ದೂರಿಯಾಗಿ ನಡೆದ ಕೈವಾರ ಬನಹಳ್ಳಿ ಶ್ರೀ ಕೋಳಲಮ್ಮ ದೇವಿ ಜಾತ್ರೆ ಹಾಗೂ ಕರಗ ಜಾತ್ರಾ ಮಹೋತ್ಸವಕ್ಕೆ ಹಂಪಿಯ ರಾಜವಂಶ ಕೃಷ್ಣರಾಜ ಒಡೆಯರ್ ಆಗಮನ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.